ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ಕಥಾ ಸರಣಿಯ 23ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಪಕ್ಕದಲ್ಲಿ ನಿಂತು ಇದನ್ನ ನೋಡ್ತಾ ಇದ್ದ ಡಾಕ್ಟರ್ ರಿಷಬ್ನ ತಾಳ್ಮೆ ಕಂಪ್ಲೀಟ್ ಆಗಿ ಕರಗ್ ಹೋಯ್ತು. ಅವನು ತಕ್ಷಣವೇ ವಿರಾಜ್ ಹತ್ರ ಧಾವಿಸಿ ಬಂದ. ತೀವ್ರವಾದ ಆಕ್ರೋಶದಿಂದ ಅವನ ಕಣ್ಣುಗಳನ್ನು ನೋಡ್ತಾ ಹಲ್ ಕಡಿತಾ ಕರೆಕ್ಟ್ ಆಗಿ ವಾರ್ನ್ ಮಾಡ್ದ. ಮಿಸ್ಟರ್ ವಿರಾಜ್, ನಿನ್ಗೆ ಏನ್ ಹೇಳ್ಬೇಕು ಅನ್ಸಿದ್ರು ನಿನ್ ಬಾಯಿಂದ ಗೌರವವಾಗಿ ಹೇಳು. ಆದ್ರೆ ಮೊದಲು ಅವಳ ಮಣಿಕಟ್ಟನ್ನ ಬಿಡು. ಅದು ಅವಳಿಗೆ ತುಂಬಾ ಪೇನ್ ಕೊಡ್ತಾ ಇದೆ. ಅನ್ವಿತಾಳ ಕ್ಯಾರೆಕ್ಟರ್ ಬಗ್ಗೆ ಜಡ್ಜ್ ಮಾಡೋ ಮುಂದೆ ನಿನ್ ಯೋಗ್ಯತೆ ಏನು ಅಂತ ಒಮ್ಮೆ ಯೋಚನೆ ಮಾಡು ಎಂದು ರಿಷಬ್ ಗಟ್ಟಿಯಾಗಿ ಹೇಳ್ದ. ರಿಷಬ್ನ ಕಣ್ಣುಗಳು ಕೋಪದಿಂದ ಕಂಪ್ಲೀಟ್ ಕೆಂಪಗಾಗಿರೋದನ್ನ ನೋಡಿದ ವಿರಾಜ್ ಒಂದು ಸೆಕೆಂಡ್ ಒಳಗೊಳಗೆ ದಿಗಿಲುಗೊಂಡು ಸೈಲೆಂಟ್ ಆದ. ಆದ್ರೆ ಮರುಕ್ಷಣವೇ ತನ್ನ ಅದೇ ಪುರುಷ ಅಹಂಕಾರದಿಂದ ರಿಷಬ್ ಮುಖ ನೋಡಿ ದುರಹಂಕಾರದಿಂದ ಕೇಳ್ದ, ಒಂದ್ ನಿಮಿಷ ಮಿಸ್ಟರ್, ನಮ್ ಫ್ಯಾಮಿಲಿ ವಿಷಯ ಒಳಗಡೆ ತಲೆ ಹಾಕೋಕೆ ಅಸಲಿಗೆ ನೀನ್ ಯಾರು? ಅವಳು ನನ್ನ ಹೆಂಡತಿ. ನಾನು ಅವಳ ಜೊತೆ ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳೋಕೆ ನೀನ್ ಯಾರೋ ಬಂದು ನಿಲ್ಲೋ ಅವಶ್ಯಕತೆ ಇಲ್ಲ. ಅವನು ಮತ್ತೆ ಅನ್ವಿತಾ ಕಡೆ ತಿರುಗಿ ವ್ಯಂಗ್ಯವಾಗಿ ಕೂಗ್ದ, ವಾವ್ ಅನ್ವಿತಾ, ನಿನ್ನ ಈ ಪ್ರೇಮಿಗಳ ಸಾಲು ಆವಾಗ್ಲೇ ನೀನ್ ಬೆನ್ ಹಿಂದೆ ಬಂದ್ ನಿಂತು ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಆವಾಗ್ಲೇ ನಿನ್ಗೆ ಇಷ್ಟೊಂದು ಹೆಮ್ಮೆ ಇತ್ತು. ಇವಾಗ ನನ್ಗೆ ಅರ್ಥ ಆಯ್ತು ನಿನ್ಗೆ ಈ ದುರಾಂಕಾರ ಎಲ್ಲಿಂದ ಬಂತು ಅಂತ. ಅಂದ ಹಾಗೆ ಒಂದ್ ವಿಷಯ ಕ್ಲಿಯರ್ ಆಗಿ ಹೇಳ್ಬಿಡು, ನೀನ್ ಇವಾಗ ಗರ್ಭದಲ್ಲಿ ಹೊತ್ಕೊಂಡ್ ಬಂದಿರೋ ಈ ಮಗು ನಿನ್ನ ಆ ಶ್ರೀ ಜೋಯಿಸ್ದ ಅಥವಾ ಇವತ್ತೇ ನಿನ್ ಜೊತೆ ಬಂದಿರೋ ಈ ಹೊಸ ಸಹೋದರಂದ? ವಿರಾಜ್ ತನ್ನ ಕಪಟ ಬಾಯಿಂದ ಆ ನೀಚ ವಾಕ್ಯವನ್ನ ಪೂರ್ತಿಗೊಳಿಸುವ ಮುಂದೆಯೇ ಜಟಕ್ಕನೆ ಇಡೀ ಸಭಾಂಗಣವೇ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತಹ ಒಂದು ಸಾಲಿಡ್ ಕಪಾಳ ಮೋಕ್ಷದ ಶಬ್ದ ಇಡೀ ರೂಮ್ನಲ್ಲಿ ಗಟ್ಟಿಯಾಗಿ ಕೇಳಿಸ್ತು. ಒಂದೇ ಒಂದು ಸೆಕೆಂಡ್ ನಲ್ಲಿ ಹಗಲಲ್ಲೇ ನಕ್ಷತ್ರ ಕಂಡ ಹಾಗೆ ವಿರಾಜ್ ಕಂಪ್ಲೀಟ್ ಆಗಿ ತಲೆ ತಿರುಗೋಯ್ತು. ಅವನು ತೀವ್ರ ಆಘಾತದಿಂದ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟು ಮುಂಭಾಗದಲ್ಲಿ ನೋಡಿದಾಗ ಅಲ್ಲಿ ತೀವ್ರವಾದ ಆಕ್ರೋಶದಿಂದ ಮೈಯೆಲ್ಲ ಕೋಪದಿಂದ ಕೆಂಪಾಗಿದ್ದ ಅನ್ವಿತಾಳ ಸ್ವಂತ ತಾಯಿ ಕಣ್ಣಲ್ಲಿ ಬೆಂಕಿ ಉಗುಳ್ತಾ ನಿಂತಿದ್ರು. ಅವರು ಅವನನ್ನ ಅಕ್ಷರಶಃ ಕೊಲೆಗಡಕ ನೋಟದಿಂದ ನೋಡ್ತಾ ಇದ್ರು. ಇತ್ತ ತನ್ನ ತಾಯಿಯ ಈ ರೌದ್ರ ರೂಪ ನೋಡಿ ವಿರಾಜ್ಗಿಂತ ಇನ್ನು 100 ಪಟ್ಟು ಜಾಸ್ತಿ ಆಘಾತಗೊಂಡು ಅನ್ವಿತಾ ಅಲ್ಲೇ ಜಾಗದಲ್ಲೇ ಮೌನವಾಗಿ ನಿಂತುಬಿಟ್ಲು. ಅನ್ವಿತಾಳ ತಾಯಿ ಇನ್ಮೇಲೆ ತನ್ನ ಕಂಟ್ರೋಲ್ ಕಳ್ಕೊಂಡು ವಿರಾಜ್ ಮುಖ ನೋಡಿ ಸಿಂಹಿಣಿಯ ತರಹ ಗಟ್ಟಿಯಾಗಿ ಕೂಗಿ ಗರ್ಜಿಸಿದ್ರು, ಸಾಕು, ಇನ್ಮೇಲೆ ಸಾಕು ವಿರಾಜ್. ಇನ್ ಮುಂದೆ ನೀನು ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಒಮ್ಮೆಯಾದ್ರೂ ಒಂದು ತಪ್ಪು ಮಾತು ಆಡಿದ್ರೆ ನನ್ಗಿಂತ ಕೆಟ್ಟ ಪ್ರಾಣಿ ಈ ಜಗತ್ನಲ್ಲಿ ನಿನ್ಗೆ ಬೇರೆ ಯಾರು ಸಿಗಲ್ಲ. ನೆನ್ಪಿಟ್ಕೋ. ವಾಸ್ತವವಾಗಿ ನೀನು ಮೊದಲು ನನ್ನ ಮಗಳ ಮೇಲೆ ಈ ಬಂಜೆತನದ ಕಳಂಕ ಹಾಕಿದ ಆ ಒಂದೇ ಒಂದು ದಿನಾನೇ ನಾನ್ ನಿನ್ ಕೆನ್ನೆ ಸೀಳ್ಬೇಕಾಗಿತ್ತು. ನೀನು ಅಮೆರಿಕದಿಂದ ನಿನ್ನ ಆ ಗೆಳತಿ ಮತ್ತೆ ಮಗುವನ್ನ ಕರ್ಕೊಂಡ್ ಬಂದ ಆ ಮೊದಲ ದಿನಾನೇ ನಾನ್ ನಿನ್ ಮುಖಕ್ಕೆ ಹೊಡಿಬೇಕಾಗಿತ್ತು. ಆದ್ರೆ ನೀನ್ ಮಾಡಿದ ಇಡೀ ನೀಚತನದ ಬ್ಲೇಮ್ ಅನ್ನ ಎಷ್ಟು ಈಸಿಯಾಗಿ ನನ್ನ ಮಗಳು ತಲೆ ಮೇಲೆ ಹಾಕ್ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ವಿರಾಜ್, ನಿನ್ಗೆ ಕಪಾಳ ಮೋಕ್ಷ ಮಾಡೋ ಬದಲು ಅವತ್ತು ನಾನೇ ನನ್ಗೆ ಗಟ್ಟಿಯಾಗಿ ಹೊಡ್ಕೊಳ್ಬೇಕಾಗಿತ್ತು. ಒಬ್ಬ ಹೆಣ್ಣಾಗಿ ಹುಟ್ಟಿ ಇನ್ನೊಬ್ಬ ಹೆಣ್ಣಿನ ಎಮೋಷನಲ್ ಪೇನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ನನ್ನ ಕೈಯಿಂದ ಸಾಧ್ಯ ಆಗ್ಲೇ ಇಲ್ಲ. ಎಲ್ಲ ತಿಳ್ಕೊಂಡ ನಂತರನೂ ನಾನು ಸಮಾಜಕ್ಕೆ ಹೆದರಿ ಮೌನವಾಗಿದ್ದೆ. ಅದು ಆ ನೋವು ಅನುಭವಿಸ್ತಿದ್ದ ಹುಡುಗಿ ನನ್ನ ಸ್ವಂತ ರಕ್ತದ ಮಗಳಾಗಿದ್ಲು. ನಾನು ಸುಮ್ಮನಿದ್ದೆ. ಅವಳು ನನ್ನ ಕಣ್ಮುಂದೆ ದಿನಾಲೂ ಅಳ್ತಾನೆ ಇದ್ಲು. ಒಳಗೊಳಗೆ ನರ್ಕದ ಹಿಂಸೆ ಅನುಭವಿಸ್ತಾ ಉಸಿರು ಕಟ್ಟದ ವಾತಾವರಣದಲ್ಲಿದ್ಲು. ನಿನ್ನ ಕ್ರೌರ್ಯದ ಇಡೀ ಕಥೆನ ಅವಳು ನನ್ನ ಹತ್ರ ಅಳ್ತಾ ಹೇಳಿದ್ಲು. ಆದ್ರೆ ನಾನು ಪೂರ್ತಿಯಾಗಿ ಸೈಲೆಂಟ್ ಆಗಿದ್ದೆ. ಅದಕ್ಕೆ ವಿರುದ್ಧವಾಗಿ ನಾನು ಅವಳನ್ನೇ ಸಮಾಧಾನವಾಗಿರು ಅಂತ ಹೇಳಿ ಈ ಪಾಪಿ ಪ್ರಪಂಚ ಮತ್ತೆ ಸಮಾಜದ ಸುಳ್ಳು ಮರ್ಯಾದೆಯ ಭಯ ತೋರಿಸಿ ಅವಳನ್ನ ಹೆದರಿಸ್ತಿದ್ದೆ. ನಿನ್ನಂತಹ ಒಂದು ಪ್ರಾಣಿಯ ಹತ್ರನೇ ವಾಪಸ್ ಹೋಗು ಅಂತ ನಾನು ಅವಳನ್ನ ಒತ್ತಾಯ ಮಾಡ್ತಾ ಇದ್ದೆ. ಯೋಚನೆ ಮಾಡಿದ್ರೆ ವಿರಾಜ್, ಇವತ್ತಿನ ಈ ಪರಿಸ್ಥಿತಿಗೆ ನಿನ್ನ ತಪ್ಪಿಗಿಂತ ನಮ್ಮ ಈ ದೊಡ್ಡ ತಪ್ಪೆ ಅತಿ ಹೆಚ್ಚು ಕಾರಣವಾಗಿದೆ. ನೀ ನಮ್ಗೆ ಕೇವಲ ಒಬ್ಬ ಅಪರಿಚಿತ ವ್ಯಕ್ತಿ ಅಷ್ಟೇ. ಆದ್ರೆ ಅವಳು ನಮ್ ಸ್ವಂತ ಮಗಳು, ನಮ್ ರಕ್ತವಾಗಿದ್ಲು. ಆದ್ರೆ ನಾವ್ ಯಾವತ್ತೂ ಅವಳ ಅಸಲಿ ಸತ್ಯದ ಮಾತುಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ವು. ಅವಳ ನೋವನ್ನ ಕಡೆಗಣಿಸಿ ಕೇವಲ ನಿನ್ನ ಆ ಕಪಟ ಫ್ಯಾಮಿಲಿಯನ್ನೇ ಬೆಂಬಲಿಸಿದ್ವು.
ನನ್ನ ಲೈಫ್ ಲಾಂಗ್ ನಾನು ಮಾಡಿದ ಈ ಬಿಗ್ ಮಿಸ್ಟೇಕ್ಗೆ ವಿಷಾದ ಪಡ್ತಾನೆ ಇರ್ತೀನಿ. ನಿಜ ಹೇಳ್ಬೇಕಂದ್ರೆ ಅವಳು ಮತ್ತೆ ನಿನ್ನ ಆ ನರಕದ ಮನೆಗೆ ವಾಪಸ್ ಹೋಗ್ಬೇಕು ಅನ್ನೋದಕ್ಕೆ ನನ್ನ ಒಳಗಿರೋ ತಾಯಿಯ ಆತ್ಮ ಯಾವತ್ತೂ ಒಪ್ಪಿಗೆ ಕೊಡ್ತಾನೆ ಇರಲಿಲ್ಲ. ಆದ್ರೆ ನನ್ನ ಕುಟುಂಬ ಮತ್ತೆ ಈ ಕಠಿಣ ಪರಿಸ್ಥಿತಿಗಳು ನನ್ನನ್ನ ಆವತ್ತು ಮೌನವಾಗಿ ಇರೋ ಹಾಗೆ ಫೋರ್ಸ್ ಮಾಡಿದ್ವು. ಆದ್ರೆ ಇನ್ಮೇಲೆ ಸಾಕು ವಿರಾಜ್, ಇದನ್ನೆಲ್ಲ ನಾನು ಇಲ್ಲಿಗೆ ಮುಗಿಸ್ತೀನಿ. ಕೋಪ ಮತ್ತೆ ನಡುಕದಿಂದ ಇಡೀ ಹಾಲ್ನಲ್ಲಿ ಗರ್ಜಿಸುವ ಧ್ವನಿಯಲ್ಲಿ ವಿರಾಜ್ಗೆ ಇದೆಲ್ಲವನ್ನ ಹೇಳಿದ ಅನ್ವಿತಾಳ ತಾಯಿ ಒಂದು ಕ್ಷಣ ಉಸಿರು ತಗೊಂಡು ನಿಂತ್ರು. ನಂತರ ಇನ್ನು 2 ಪಟ್ಟು ಜಾಸ್ತಿ ಆಕ್ರೋಶದಿಂದ ವಿರಾಜ್ ಕಣ್ಣುಗಳನ್ನ ನೇರವಾಗಿ ದಿಟ್ಟಿಸಿ ನೋಡ್ತಾ ಹೇಳಿದ್ರು, ಅನ್ವಿತಾಳಿಗೆ ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳೋಕೆ ನೀನ್ ಯಾರು? ಅವಳಿಗೆ ಚಾರಿತ್ರ್ಯದ ಸರ್ಟಿಫಿಕೇಟ್ ಕೊಡೋ ಮುಂಚೆ ಒಮ್ಮೆ ನಿನ್ನ ಸ್ವಂತ ಕೊಳಕು ಇತಿಹಾಸವನ್ನ ತಿರುಗು ನೋಡು. ಇವತ್ತು ಅವಳು ಏನೇ ನಿರ್ಧಾರ ತಗೊಂಡಿದ್ರು ಅದಕ್ಕೆ ಅವಳನ್ನ ಮಾನಸಿಕವಾಗಿ ಬಲವಂತ ಮಾಡಿದ್ದು ಕೇವಲ ನೀನ್ ಮಾತ್ರ ವಿರಾಜ್. ಅವಳು ಇನ್ನು ವಿವಾಹಿತ ಹೆಣ್ಣು ಅಂತ ನಿನ್ಗೆ ಇವಾಗ ನೆನಪಿಗೆ ಬರ್ತಾ ಇದೆಯಲ್ಲ? ಹಾಗಾದ್ರೆ ನೀನ್ ನಿನ್ನ ಗೆಳತಿ ಅಂಡ್ ಮಗುವನ್ನ ಕರ್ಕೊಂಡ್ ಬಂದಾಗ ನೀನು ಒಬ್ಬ ವಿವಾಹಿತ ಪುರುಷ ಅನ್ನೋದು ನಿನ್ ಮೈಂಡ್ನಲ್ಲಿ ಹೇಗೆ ಹೊರಟೋಗಿತ್ತು? ಹಾ, ನಿನ್ಗೆ ಒಂದು ಗೌರವಾನ್ವಿತ ಕುಟುಂಬ ಇತ್ತು, ನಿನ್ನನ್ನ ನಂಬಿದ ಹೆಂಡತಿ ಇದ್ಲು ಅನ್ನೋದು ನಿನಗೆ ನೆನಪಿರ್ಲಿಲ್ವಾ? ನಿನ್ನ ಆ 2ನೇ ಹೆಂಡತಿ ಮತ್ತೆ ಮಗುವಿನ ಅಸಲಿ ಸತ್ಯ ತಿಳಿದಾಗ ಆ ಅನ್ವಿತಾಳ ಜೀವಕ್ಕೆ ಎಂತಹ ನೋವಾಗಿರಬಹುದು ಅಂತ ನೀನಾಗ್ಲಿ ಅಥವಾ ನಿನ್ನ ಕುಟುಂಬದವರಾಗ್ಲಿ ಒಂದ್ಸರಿನಾದ್ರೂ ಯೋಚನೆ ಮಾಡಿದ್ರಾ? ನೀನು ಮತ್ತೆ ನಿನ್ ಫ್ಯಾಮಿಲಿಯ ಜನ ತುಂಬಾ ಜಾಣತನದಿಂದ ಅವಳನ್ನ ಹಾಲಿನಲ್ಲಿ ಬಿದ್ದ ನೊಣದ ತರಹ ಈ ಮನೆಯಿಂದ ಹೊರಗೆ ಹಾಕ್ಬೇಕಂತ ಪ್ಲಾನ್ ಮಾಡಿದ್ರಿ. ಯಾಕಂದ್ರೆ ಅವಳು ನಿಮ್ಮ ವಂಶದ ಉತ್ತರಾಧಿಕಾರಿಗೆ ಜನ್ಮ ಕೊಡೋಕೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಒಂದು ಸ್ವಾರ್ಥಕ್ಕೆ. ಮತ್ತೆ ನಾವೆಲ್ಲರೂ ಮೂರ್ಖರ ತರಹ ನಿನ್ನ ಮತ್ತೆ ನಿನ್ ಕುಟುಂಬದ ನಿರ್ಧಾರನೇ ಕರೆಕ್ಟ್ ಅಂತ ಕಣ್ಣು ಮುಚ್ಚಿ ನಂಬಿಬಿಟ್ವು. ಅಷ್ಟೇ ಅಲ್ಲ, ಅವಳು ನಿನ್ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ನೀನು ಅವಳಿಗೆ ಹಣವನ್ನ ಕೂಡ ಎಸ್ದಿದ್ದೆ ಅಲ್ವಾ? ನಿನಗೆ ಮತ್ತೆ ನಿನ್ನ ಇಡೀ ಕುಟುಂಬಕ್ಕೆ 3 ವರ್ಷಗಳ ಕಾಲ ತನ್ನ ಇಡೀ ಪ್ರೀತಿ ಮತ್ತೆ ಗೌರವವನ್ನ ನೀಡಿದ ಹೆಣ್ಣು ಅವಳು. ನಿನ್ನ ಕುಟುಂಬಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಆಚರಣೆಯನ್ನ ಅವಳು ಎಷ್ಟೊಂದು ಶ್ರದ್ಧೆಯಿಂದ ಫಾಲೋ ಮಾಡ್ತಾ ಇದ್ಲು ಗೊತ್ತಾ? ಆದ್ರೆ ನೀನು ಅವಳ ಲೈಫ್ನ ಇಡೀ ಖುಷಿ ಅಂಡ್ ಸಂತೋಷವನ್ನ ಕಂಪ್ಲೀಟ್ ಆಗಿ ನಾಶ ಮಾಡಿದೆ. ಅವಳ ಭಾವನೆಗಳನ್ನ, ಅವಳ ತ್ಯಾಗವನ್ನ ಕೇವಲ ಕೆಲವು ಕಾಸಿನ ನಾಣ್ಯಗಳಿಗೆ ತೂಗಿ ನೋಡಿ ಅವಮಾನಿಸ್ದೆ. ಇಷ್ಟೆಲ್ಲ ನೀಚತನ ಮಾಡಿದ್ಮೇಲೂ ನಿನ್ನ ಒಳಗಿರೋ ಆ ಸ್ವಾರ್ಥಕ್ಕೆ ತೃಪ್ತಿ ಸಿಗ್ಲೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿನ್ ಒಳಗಿರೋ ಆ ಕಾಮದ ಪ್ರಾಣಿಗೆ ಸ್ವಲ್ಪವೂ ಶಾಂತಿ ಇರಲಿಲ್ಲ. ಅದಕ್ಕೆ ನೀನು ಅನ್ವಿತಾಳಿಗೆ ಆ ಭೀಕರವಾದ ಹಿಂಸೆಯನ್ನ ನೀಡಿದೆ. ಆ ವಿಷಯವನ್ನ ನಾನು ಎಷ್ಟು ಬಾರಿ ಉಲ್ಲೇಖ ಮಾಡಿದ್ರು ಇವತ್ತಿಗೆ ಗಂಡ ಮತ್ತೆ ಹೆಂಡತಿಯ ಪವಿತ್ರ ಬಾಂಧವ್ಯಕ್ಕೆ ಇನ್ನೂ ದೊಡ್ಡ ಅವಮಾನ ಆಗುತ್ತೆ. ನೀನು ಅವಳನ್ನ ಒಬ್ಬ ಪ್ರಾಣಿಯ ತರಹ ಹರಿದು ಹಾಕಿದ್ದೆ ವಿರಾಜ್. ಅಷ್ಟೆಲ್ಲ ದ್ರೋಹ ಮಾಡಿ ಅವಳು ನಿನ್ನ ನರಕದ ಮನೆಯಿಂದ ಪ್ರಾಣ ಉಳಿಸ್ಕೊಳ್ಳೋಕೆ ಹೊರಗೆ ಬಂದಾಗ ಅವಳು ಇನ್ಯಾರ ಜೊತೆನೋ ಓಡ್ ಹೋಗಿದ್ದಾಳೆ ಅಂತ ಇಡೀ ಸಮಾಜದ ಮುಂದೆ ಅವಳ ಕ್ಯಾರೆಕ್ಟರ್ ಮೇಲೆ ಸುಳ್ಳು ಆರೋಪ ಮಾಡಿದೆ. ಅವಳನ್ನ ಕಂಪ್ಲೀಟ್ ಆಗಿ ಇಡೀ ಜಗತ್ತಿನ ಮುಂದೆ ಅವಮಾನಿಸಿ ವಿಕೃತ ಖುಷಿ ಪಟ್ಟೆ. ಇವಾಗ ನೋಡು, ನಿನ್ನ ಆ ಪ್ರೀತಿಯ ಗೆಳತಿ ನಿನ್ನ ಇಡೀ ಮುಖಕ್ಕೆ ಕಪ್ಪು ಮಸಿ ಬಳಿದು ತನ್ನ ಹೆತ್ತ ಮಗುವನ್ನು ಕೂಡ ನಿನ್ನ ಹೆಗ್ಲು ಮೇಲಾಕಿ ಎಲ್ಲೋ ಓಡ್ ಹೋಗಿದ್ದಾಳೆ. ಇವಾಗ ನಿನ್ನ ಮನೆಗೆ ಕೆಲಸ ಮಾಡೋಕೆ ಒಬ್ಬ ಸೇವಕಿಯ ಅವಶ್ಯಕತೆ ಬಂದ ತಕ್ಷಣನೇ ನೀನು ಮತ್ತೆ ನನ್ನ ಮಗಳು ನೆನಪಿಗೆ ಬಂತಾ? ಕೋಪದಿಂದ ಇಡೀ ಹಾಲ್ನಲ್ಲಿ ಗರ್ಜಿಸ್ತಿದ್ದ ಅನ್ವಿತಾಳ ತಾಯಿಗೆ ಸಡನ್ ಆಗಿ ಮೈಂಡ್ನಲ್ಲಿ ಇನ್ಯಾವುದೋ ಒಂದು ದೊಡ್ಡ ಆಲೋಚನೆ ಬಂತು. ಹಾಗಾಗಿ ಅವರು ತಕ್ಷಣನೇ ಕೆಳಗ್ ಬಾಗಿ ಅಲ್ಲಿ ಅಕ್ಷಯ್ ಹೆಂಡತಿಯ ಮಡ್ಲಲ್ಲಿ ತುಂಬಾ ಮುಗ್ಧವಾಗಿ ಕುಳಿತಿದ್ದ ಆ ಪುಟ್ಟ ಮಗು ರಿಹಾನನ್ನ ತುಂಬಾ ಇಂಟೆನ್ಸ್ ಆಗಿ ನೋಡಿದ್ರು. ಅವರು ಆ ಮಗುವನ್ನ ನೋಡ್ತಾ ತಕ್ಷಣವೇ ತಿರುಗಿ ಆ ಸಭಾಂಗಣದಲ್ಲಿ ಕುಳಿತಿದ್ದ ಇಡೀ ವಿರಾಜ್ ಗ್ಯಾಂಗ್ನ ಮುಖವನ್ನ ತುಂಬಾ ತೀಕ್ಷ್ಣವಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅನ್ವಿತಾಳ ತಾಯಿ ಆ ಮಗುವನ್ನ ಒಮ್ಮೆ ನೋಡಿ ತಕ್ಷಣ ತಿರುಗಿ ವಿರಾಜ್ ಮುಖವನ್ನ ಕಣ್ಣು ಕಿರಿದುಗಳಿಸಿ ಕೆಣಕ್ತಾ ಹೇಳಿದ್ರು, ನೀವೆಲ್ರೂ ಇಷ್ಟು ದಿನ ಇಡೀ ಸಮಾಜದ ಮುಂದೆ ಏನ್ ಹೇಳ್ತಾ ಇದ್ರಿ? ಅನ್ವಿತಾಳಿಗೆ ಯಾವತ್ತೂ ತಾಯಿ ಆಗೋಕೆ ಸಾಧ್ಯನೇ ಇಲ್ಲ, ಅವಳು ನಿಮ್ ವಂಶಕ್ಕೆ ಉತ್ತರಾಧಿಕಾರಿಯನ್ನ ಕೊಡೋಕೆ ಯೋಗ್ಯಳಲ್ಲ ಅಂತಾನೆ ಅಲ್ವಾ ನೀವೆಲ್ಲ ಬೊಗಳೆ ಬಿಡ್ತಾ ಇದ್ದಿದ್ದು? ಅವಳಿಗೆ ಮಕ್ಕಳಾಗಲ್ಲ ಅಂತ ನೀವೇ ದೊಡ್ಡ ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋಗಿ 100 ಕಡೆ ಟ್ರೀಟ್ಮೆಂಟ್ ಕೊಡ್ಸಿದೀವಿ ಅಂತ ಸುಳ್ಳು ಕತೆ ಕಟ್ತಾ ಇದ್ರಿ.
ಆದ್ರೆ ಇವತ್ತು ಈ ಟೇಬಲ್ ಮೇಲೆ ಇಟ್ಟಿರೋ ಈ ಮೆಡಿಕಲ್ ರಿಪೋರ್ಟ್ಸ್ ಬೇರೇನೋ ಅಸಲಿ ಸತ್ಯವನ್ನ ಹೇಳ್ತಾ ಇವೆ. ನೋಡಿ, ಈ ಅಫಿಷಿಯಲ್ ರಿಪೋರ್ಟ್ಸ್ ಅನ್ನ ನಂಬೋದಾದ್ರೆ ನನ್ನ ಮಗಳು ಅನ್ವಿತಾಳಿಗೆ ಲೈಫ್ ನಲ್ಲಿ ಯಾವತ್ತು ಯಾವುದೇ ಸಣ್ಣ ಕೊರತೆನೂ ಇರ್ಲಿಲ್ಲ ಅಂದರ್ಥ ಅಲ್ವಾ? ಅಸಲಿಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದ್ದಿದ್ದು ವಿರಾಜ್, ನಿನಗೆ, ನನ್ನ ಮಗಳಿಗಲ್ಲ. ನಿಮ್ಮಲ್ಲಿರೋ ಆ ಒಂದು ದೊಡ್ಡ ಕೊರತೆಯನ್ನ ಮುಚ್ಚ ಹಾಕೋಕೆ ನನ್ನ ಮಗಳನ್ನ ಬಲಿಪಶು ಮಾಡಿದ್ರಿ. ಇವಾಗ ನಿನ್ ಕುಟುಂಬದ ಉತ್ತರಾಧಿಕಾರಿ ಅಂತ ನೀನು ಎದೆಯುಬ್ಬಿಸ್ಕೊಂಡು ಹೆಮ್ಮೆ ಪಡ್ತಿದ್ಯಲ್ಲ, ಆ ಪುಟ್ಟ ಮಗುವಿನ ಬಗ್ಗೆ. ಆ ಮಗು ನಿಜವಾಗಿಯೂ ನಿನ್ನದೇ ರಕ್ತನಾ ಅಥವಾ ಇಲ್ವಾ ಅನ್ನೋದನ್ನ ಮೊದಲು ಆ ನಿನ್ನ ಓಡ್ ಹೋದ ಗೆಳತಿಯನ್ನ ಕೇಳಿ ತಿಳ್ಕೊ. ಅನ್ವಿತಾಳ ತಾಯಿ ಇಡೀ ರೂಮ್ನಲ್ಲಿ ಈ ಸತ್ಯದ ಬಾಂಬ್ ಸ್ಫೋಟಿಸಿದ ತಕ್ಷಣನೇ ಆ ಕೋಣೆಯಲ್ಲಿದ್ದ ಪ್ರತಿಯೊಬ್ಬ ವಿರಾಜ್ ಗ್ಯಾಂಗ್ನ ಜನರು ತೀವ್ರ ಆಘಾತದಿಂದ ಕುಳಿತ ಜಾಗದಲ್ಲೇ ಕಂಪ್ಲೀಟ್ ಆಗಿ ಹೆಪ್ಪುಗಟ್ಟಿ ಹೋದ್ರು. ಇಲ್ಲಿಯವರೆಗೆ ತನ್ನ ಹೆತ್ತ ತಾಯಿ ಇಷ್ಟೊಂದು ರೌದ್ರಾವತಾರದಲ್ಲಿ ಸಿಡಿದು ನಿಲ್ತಾಳೆ ಅಂತ ಅನ್ವಿತಾ ಕೂಡ ಇಡೀ ಜನ್ಮದಲ್ಲೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳು ಆಶ್ಚರ್ಯದಿಂದ ತನ್ನ ತಾಯಿಯನ್ನೇ ನೋಡ್ತಾ ಇದ್ಲು. ಆದ್ರೆ ಮರುಕ್ಷಣವೇ ಇಷ್ಟು ದಿನ ಅವಳ ಹೃದಯದ ಆಳದಲ್ಲಿ ಮೌನವಾಗಿ ತುಂಬಿಕೊಂಡಿದ್ದ ಆ ಇಡೀ ದುಃಖದ ಸಾಗರ ಸಡನ್ ಆಗಿ ಕಂಟ್ರೋಲ್ ತಪ್ಪಿ ಅವಳ ಕಣ್ಣುಗಳ ಮೂಲಕ ಧಾರೆ ಧಾರೆಯಾಗಿ ಹರಿಯೋಕೆ ಸ್ಟಾರ್ಟ್ ಆಯ್ತು. ಅವಳು ತನ್ನ ಹೆತ್ತ ತಾಯಿಯ ಒಂದು ದೊಡ್ಡ ಬೆಂಬಲ ಸಿಕ್ಕಿದ ತಕ್ಷಣವೇ ಇನ್ನೂ ತನ್ನನ್ನು ತಾನು ನಿಭಾಯಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಸೀದಾ ನೆಲದ ಮೇಲೆ ಮೊಣಕಾಲ್ ಮುರಿದು ಕುಳಿತುಬಿಟ್ಲು. ತಾನು ಇಡೀ ಪ್ರಪಂಚದ ಮುಂದೆ ಸತ್ಯವನ್ನ ವಿವರಿಸೋಕೆ ಎಷ್ಟೋ ಬಾರಿ ಪ್ರಯತ್ನಿಸಿದ್ರು ಯಾರೂ ಕೇಳಿರದ ಆ ಸತ್ಯ ಇವತ್ತು ಸ್ವತಃ ತನ್ನ ಹೆತ್ತ ತಾಯಿಯ ಬಾಯಿಂದಲೇ ಹೊರ ಬಂದಿದ್ದನ್ನ ಕೇಳಿ ಅವಳೊಳಗಿದ್ದ ಇಡೀ ಬಿರುಗಾಳಿ ಕಂಪ್ಲೀಟ್ ಆಗಿ ನಿಯಂತ್ರಣ ತಪ್ಪಿತ್ತು. ಕಳೆದ 1.5 ವರ್ಷದ ಲೈಫ್ನಲ್ಲಿ ಮೊದಲ ಬಾರಿಗೆ ಅನ್ವಿತಾ ಇಡೀ ಜನರ ಮುಂದೆ ಜೋರಾಗಿ ಕಿರ್ಚ್ತಾ ಅಳೋಕೆ ಪ್ರಾರಂಭಿಸಿದ್ಲು. ಅವಳ ಆ ಒಡಲಾಳದ ಕಿರುಚಾಟದಲ್ಲಿ ಎಂತಹುದು ತಡೆಯಲಾರದಷ್ಟು ತೀವ್ರವಾದ ನೋವಿತ್ತು. ಅವಳ ಆ ಕಣ್ಣೀರಿನ ಧ್ವನಿ ಕೇಳಿ ಆ ಕೋಣೆಯಲ್ಲಿದ್ದ ಜನರು ಮಾತ್ರ ಅಲ್ಲ, ಆ ಮನೆಯ ಜಡ ಗೋಡೆಗಳು ಕೂಡ ಒಂದು ಕ್ಷಣ ನಡುಗ್ ಹೋದಂತೆ ಭಾಸವಾಯಿತು. ಇಲ್ಲಿಯವರೆಗೆ ಕೇವಲ ಎಲ್ಲರ ಮುಂದೆ ಬಲವಂತದ ಸುಳ್ಳು ನಗು ತೋರಿಸ್ತಿದ್ದ ಅನ್ವಿತಾಳ ಎದೆಯನ್ನ ಸೀಳ್ಕೊಂಡು ಇವತ್ತು ಆ ಇಡೀ ನೋವು ಹೊರಗೆ ಬರ್ತಾ ಇತ್ತು. ಅವಳ ಕಣ್ಣೀರಿವತ್ತು ಅವಳ ಅಸಲಿ ಧ್ವನಿಯಾಗಿ ಚೇಂಜ್ ಆಗಿತ್ತು. ಅವಳ ಆ ಭೀಕರವಾದ ಅಳು ಎಲ್ಲೂ ನಿಲ್ಲಲೇ ಇರಲಿಲ್ಲ. ಆ ಕೋಣೆಯಲ್ಲಿದ್ದ ಯಾವೊಬ್ಬ ವ್ಯಕ್ತಿಗೂ ಆ ತೀವ್ರವಾದ ಗಾಯಗೊಂಡಿದ್ದ ಆ ಹೆಣ್ಣಿನ ಹತ್ರ ಹೋಗಿ ಅವಳನ್ನ ಸಮಾಧಾನ ಪಡಿಸುವ ಧೈರ್ಯ ಖಂಡಿತ ಇರಲಿಲ್ಲ. ಅವಳು ಸುಮಾರು 10 ನಿಮಿಷಗಳ ಕಾಲ ಹಾಗೆ ನಾನ್ ಸ್ಟಾಪ್ ಆಗಿ ನೆಲದ ಮೇಲೆ ಕುಳಿತು ಜೋರಾಗಿ ಅಳ್ತಾನೆ ಇದ್ಲು. ವಾಸ್ತವವಾಗಿ ಅವಳ ಆ ಎಮೋಷನಲ್ ಅಳುವನ್ನ ನೋಡಿ ಆ ರೂಮ್ನಲ್ಲಿದ್ದ ಅವಳ ಹೆತ್ತ ಫ್ಯಾಮಿಲಿಯ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರ್ ಬರೋಕೆ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ಅವಳ ತಂದೆಯೂ ಒಬ್ರಾಗಿದ್ರು. ಅವಳ ತಂದೆ ತೀವ್ರ ವಿಷಾದದಿಂದ ಮುಂದೆ ಬಂದು ಕಣ್ಣೀರ್ ಒರೆಸ್ಕೊಳ್ತಾ ಹೇಳಿದ್ರು, ಅನ್ವಿತಾ, ದಯವಿಟ್ಟು ಶಾಂತವಾಗು ಮಗಳೇ, ಇನ್ಮೇಲೆ ಎಲ್ಲವೂ ಕಂಪ್ಲೀಟ್ ಆಗಿ ಚೆನ್ನಾಗಿರುತ್ತೆ. ಪ್ಲೀಸ್ ಇವಾಗ ಅಳೋದನ್ನ ನಿಲ್ಸು. ನಿನ್ನ ಆರೋಗ್ಯಕ್ಕೆ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಆ ಪುಟ್ಟ ಮಗುವಿಗೆ ಇಷ್ಟೊಂದು ಮೆಂಟಲ್ ಪ್ರೆಷರ್ ತಗೊಳ್ಳೋದು ಸ್ವಲ್ಪನೂ ಒಳ್ಳೇದಲ್ಲ ಮಗಳೇ. ದಯವಿಟ್ಟು ಕಂಟ್ರೋಲ್ ಮಾಡ್ಕೊ. ಇನ್ಮೇಲೆ ನಾವೆಲ್ಲರೂ ನಿನ್ ಜೊತೆನೇ ಇರ್ತೀವಿ ಅಂದು ಅವರು ಅಳುತ್ತಾ ಬೇಡ್ಕೊಂಡ್ರು. ಅನ್ವಿತಾಳ ಸ್ಥಿತಿ ಇನ್ನೂ ಹದಗೆಡ್ತಿರೋದನ್ನ ದೂರದಿಂದಲೇ ನೋಡ್ತಾ ಇದ್ದ ರಿಧಿಮಾಗೆ ಇನ್ಮೇಲೆ ಸುಮ್ಮನೆ ನಿಲ್ಲೋಕೆ ಸಾಧ್ಯವಾಗ್ಲೇ ಇಲ್ಲ. ಅವಳು ತಕ್ಷಣ ಓಡ್ ಬಂದು ನೆಲದ ಮೇಲೆ ಕುಳಿತು ಅನ್ವಿತಾಳನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಅವಳು ಅನ್ವಿತಾಳಿಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಅವಳನ್ನ ಶಾಂತಗೊಳಿಸೋಕೆ ಟ್ರೈ ಮಾಡ್ತಾ ಇದ್ಲು. ಅನ್ವಿತಾ ಕೂಡ ರಿಧಿಮಾಳನ್ನ ಅಷ್ಟೇ ಬಿಗಿಯಾಗಿ ತಬ್ಕೊಂಡು ಅವಳ ಹೆಗಲ ಮೇಲೆ ಕಣ್ಣೀರ್ ಹಾಕಿದ್ಲು. ಸ್ವಲ್ಪ ಸಮಯದ ನಂತರ ರಿಧಿಮಾ ಅವಳಿಗೆ ಸಪೋರ್ಟ್ ನೀಡಿ ನಿಧಾನವಾಗಿ ನೆಲದಿಂದ ಮೇಲೆ ಎಬ್ಸಿದ್ಲು. ಅನ್ವಿತಾಳನ್ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗೋಕೆ ಅಂತ ಪಕ್ಕದಲ್ಲೇ ನಿಂತಿದ್ದ ಅಕ್ಕ ನಿಖಿತಾಳ ಮುಖ ನೋಡಿ ಅವಳ ರೂಮ್ ಎಲ್ಲಿದೆ ಅಂತ ಸನ್ನೆ ಮಾಡಿ ಕೇಳಿದ್ಲು. ಅನ್ವಿತಾಳ ಅಕ್ಕ ನಿಖಿತಾ ತಕ್ಷಣವೇ ಕಣ್ಣೀರ್ ಒರೆಸ್ಕೊಳ್ತಾ ಒಂದು ಕೋಣೆಯ ಕಡೆಗೆ ಕೈ ತೋರಿಸಿ ಓಡ್ ಹೋಗಿ ಆ ರೂಮ್ನ ಬಾಗಿಲನ್ನ ಓಪನ್ ಮಾಡಿದ್ಲು. ರಿಧಿಮಾ ಅನ್ವಿತಾಳಿಗೆ ಹೆಗಲ ಸಪೋರ್ಟ್ ಕೊಟ್ಟು ನಿಧಾನವಾಗಿ ಆ ಕೋಣೆಯ ಒಳಗಡೆ ಕರ್ಕೊಂಡು ಹೋದ್ಲು. ಅವಳನ್ನ ಬೆಡ್ ಮೇಲೆ ಆರಾಮವಾಗಿ ಕೂರಿಸಿ ಅವಳ ಮನಸ್ಸನ್ನ ತಿಳಿಗೊಳಿಸೋಕೆ ಪ್ರಯತ್ನಿಸಿದ್ಲು.
ಅಷ್ಟರಲ್ಲಿ ಅನ್ವಿತಾಳ ಅಕ್ಕ ನಿಖಿತಾ ಕೂಡ ಒಂದು ಲೋಟ ತಣ್ಣನೆಯ ನೀರನ್ನ ತಂದು ರಿಧಿಮಾಳ ಕೈಗೆ ಕೊಟ್ಲು. ರಿಧಿಮಾ ಆ ನೀರಿನ ಲೋಟವನ್ನ ಅನ್ವಿತಾಗೆ ಕೊಟ್ಟು, ಪ್ಲೀಸ್ ಸ್ವಲ್ಪ ನೀರ್ ಕುಡಿ ಅನ್ವಿತಾ ಅಂದ್ಲು. ಅನ್ವಿತಾ ತುಂಬಾ ದಣಿದಿದ್ರಿಂದ ಆ ಇಡೀ ನೀರನ್ನ ಒಂದೇ ಉಸಿರಿನಲ್ಲಿ ಪೂರ್ತಿಯಾಗಿ ಕುಡಿದು ಮುಗಿಸಿದ್ಲು. ಆದ್ರೆ ಆ ತೀವ್ರವಾದ ಮಾನಸಿಕ ಆಘಾತ ಮತ್ತು ಅಳುವಿನ ಕಾರಣದಿಂದಾಗಿ ಸಡನ್ ಆಗಿ ಅವಳ ಹೆಲ್ತ್ ಇನ್ನೂ ಸ್ವಲ್ಪ ಅಪ್ಸೆಟ್ ಆಯಿತು. ಅವಳಿಗೆ ವಿಪರೀತವಾಗಿ ವಾಕರಿಕೆ ಬರೋಕೆ ಸ್ಟಾರ್ಟ್ ಆಯಿತು. ಅವಳು ತಕ್ಷಣ ಬೆಡ್ನಿಂದ ಎದ್ದು ನೇರವಾಗಿ ವಾಶ್ರೂಮಿನ ಕಡೆಗೆ ಓಡಿದ್ಲು. ಅಲ್ಲಿ ಅವಳಿಗೆ ವಿಪರೀತವಾಗಿ ವಾಮಿಟಿಂಗ್ ಆಗೋಕೆ ಸ್ಟಾರ್ಟ್ ಆಯಿತು. ಇದಕ್ಕೆ 2 ಮುಖ್ಯ ಕಾರಣಗಳಿದ್ವು. ಒಂದು, ಅವಳ ಪ್ರೆಗ್ನೆನ್ಸಿ ಕಂಡೀಷನ್ ಅಂಡ್ ಇನ್ನೊಂದು, ಅವಳು ಇಷ್ಟು ಹೊತ್ತು ಕಂಟ್ರೋಲ್ ಇಲ್ಲದೆ ಹಾಕಿದ್ದ ಆ ಭೀಕರವಾದ ಅಳು. ಇವಾಗ ಅವಳಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅಗತ್ಯವಿತ್ತು. ರಿಧಿಮಾ ವಾಶ್ರೂಮ್ ಒಳಗಡೆ ಹೋಗಿ ತುಂಬಾ ಕಾಳಜಿಯಿಂದ ಅನ್ವಿತಾಳ ಮುಖ ಮತ್ತು ಅವಳ ಬಟ್ಟೆಗಳನ್ನ ನೀಟಾಗಿ ಸ್ವಚ್ಛಗೊಳಿಸಿ ಅವಳನ್ನ ಮರಳಿ ರೂಮ್ ಒಳಗಡೆ ಕರ್ಕೊಂಡು ಬಂದ್ಲು. ಅವಳನ್ನ ಬೆಡ್ ಮೇಲೆ ಆರಾಮವಾಗಿ ಮಲಗಿಸಿ, ಇನ್ಮೇಲೆ ಯಾವುದೇ ಯೋಚನೆ ಮಾಡದೆ ಸೈಲೆಂಟ್ ಆಗಿ ಕಣ್ಮುಚ್ಚಿ ರೆಸ್ಟ್ ತಗೋ ಅಂತ ಹೇಳಿದ್ಲು. ಅನ್ವಿತಾ ಕಂಪ್ಲೀಟ್ ಆಗಿ ನಿದ್ದೆಗೆ ಜಾರುವವರೆಗೂ ರಿಧಿಮಾ ಅವಳ ಪಕ್ಕದಲ್ಲೇ ಬೆಡ್ ಮೇಲೆ ಕುಳಿತು ಅವಳ ತಲೆ ಸವರ್ತಾ ಇದ್ಲು. ಅನ್ವಿತಾ ಪೂರ್ತಿಯಾಗಿ ನಿದ್ದೆ ಮಾಡಿದ ವಿಷಯ ಕನ್ಫರ್ಮ್ ಆದ್ಮೇಲೆ ರಿಧಿಮಾ ತುಂಬಾ ಸದ್ದಿಲ್ದೆ ಆ ಕೋಣೆಯಿಂದ ಹೊರಗೆ ಬಂದ್ಲು. ಅವಳು ಹಾಲ್ ಒಳಗಡೆ ಬಂದು ನೋಡಿದಾಗ ಆ ಕಪಟ ವಿರಾಜ್ ಮತ್ತು ಅವನ ಇಡೀ ಕುಟುಂಬದ ಜನ ಆವಾಗ್ಲೇ ಅಲ್ಲಿಂದ ಅವಮಾನ ತಡ್ಕೊಳ್ದೆ ಆಗ್ಲೇ ಕಾಲ್ ಕಿತ್ತಿದ್ರು. ರೂಮ್ ಕಂಪ್ಲೀಟ್ ಆಗಿ ಖಾಲಿ ಇತ್ತು. ಇಷ್ಟೊಂದು ದೊಡ್ಡ ಘಟನೆ ನಡೆದ ಮೇಲೆ ಇನ್ಮೇಲೆ ತಾವು ಕೂಡ ಇವತ್ತು ಈ ಮನೆಯಲ್ಲಿ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅನ್ನೋದು ರಿಧಿಮಾಗೆ ಆವಾಗಲೇ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾಗಿ ಅವಳು ಹಾಲ್ ದಾಟ್ಕೊಂಡು ನೇರವಾಗಿ ರಿಷಬ್ನನ್ನ ಹುಡುಕ್ತಾ ಮನೆಯ ಹೊರಗಿರೋ ಗಾರ್ಡನ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಸ್ವಲ್ಪ ಸಮಯದ ಮುಂದೆ ಅನ್ವಿತಾ ಒಬ್ಬಂಟಿಯಾಗಿ ಕಣ್ಣೀರ್ ಹಾಕ್ತಾ ಕುಳಿತಿದ್ದ ಆ ಕಮ್ಮಿಟದ ಚೇರ್ ಇದೆಯಲ್ಲ, ಪರ್ಫೆಕ್ಟ್ ಆಗಿ ಅದೇ ಚೇರ್ ಮೇಲೆ ಇವತ್ತು ರಿಷಬ್ ತುಂಬಾ ಮೂಕನಾಗಿ ಬ್ಲಾಂಕ್ ಆಗಿ ಕುಳಿತಿರೋದನ್ನ ಅವಳು ದೂರದಿಂದಾನೇ ನೋಟಿಸ್ ಮಾಡಿದ್ಲು. ರಿಧಿಮಾ ಸದ್ದಿಲ್ದೆ ನಡೆದು ಬಂದು ಅವನ ಪಕ್ಕದ ಸೀಟ್ ಮೇಲೆ ಕುಳಿತುಕೊಂಡ್ಲು. ಅವಳು ರಿಷಬ್ ಮುಖ ನೋಡಿದಾಗ ಅವನ ಆ ಶಾರ್ಪ್ ಕಣ್ಣುಗಳು ಕೂಡ ಆವಾಗಲೇ ಕಣ್ಣೀರಿನಿಂದ ಕಂಪ್ಲೀಟ್ ಆಗಿ ತುಂಬಿ ಹೋಗಿರೋದು ಅವಳಿಗೆ ಕ್ಲಿಯರ್ ಆಗಿ ಕಾಣಿಸ್ತು. ತನ್ನ ಪ್ರೀತಿಯ ಅಣ್ಣನ ಈ ಭಾವುಕ ಸ್ಥಿತಿಯನ್ನ ನೋಡಿ ರಿಧಿಮಾ ಮೆಲ್ಲಗೆ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಸಮಾಧಾನ ಮಾಡ್ತಾ ಎದುರಿಗಿದ್ದ ಗಿಡದ ಹೂವುಗಳನ್ನೇ ಬ್ಲಾಂಕ್ ಆಗಿ ನೋಡ್ತಾ ತುಂಬಾ ಲೋ ವಾಯ್ಸ್ ನಲ್ಲಿ ಹೇಳಿದ್ಲು, ಅಣ್ಣ, ಇವಾಗ ನಿನ್ ಮೈಂಡ್ ಒಳಗಡೆ ಅಸಲಿಗೆ ಯಾವ ವಿಷಯದ ಆಲೋಚನೆ ಓಡ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನಿವಾಗ ಅವಳನ್ನ ನೋಡಿ ನಮ್ಮ ಹಳೆಯ ವಿಧಿ ಅಕ್ಕನ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ ಅಲ್ವಾ? ಅವಳು ಒಂದು ಸುದೀರ್ಘ ಉಸಿರು ತಗೊಂಡು ಮುಂದುವರಿಸಿದ್ಲು. ನಿನಗೆ ಒಂದು ಅಸಲಿ ಸತ್ಯ ಹೇಳ ಅಣ್ಣ, ನಾನು ಫಸ್ಟ್ ಟೈಮ್ ಕಾಲೇಜ್ನಲ್ಲಿ ಈ ಅನ್ವಿತಾಳನ್ನ ಮೀಟ್ ಮಾಡಿದ ಆ ಮೊದಲು ದಿನದಿಂದನೇ ನನಗೆ ಅವಳ ಪ್ರತಿಯೊಂದು ಬಿಹೇವಿಯರ್ ಮತ್ತೆ ಆ ಕಣ್ಣುಗಳಲ್ಲಿ ನಮ್ಮ ವಿಧಿ ಅಕ್ಕನ ಅದೇ ಹಳೆಯ ಮುಗ್ಧ ರೂಪನೇ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಬಹುಶಃ ಅದೇ ಒಂದೇ ಒಂದು ಬಿಗ್ ರೀಸನ್ಗೆ ನಾನು ಅನ್ವಿತಾಳಿಗೆ ಇಷ್ಟೊಂದು ಪರ್ಸನಲ್ ಆಗಿ ಅತಿಯಾಗಿ ಲಗತ್ತಾಗಿ ಕನೆಕ್ಟ್ ಆಗಿದ್ದೀನಿ. ಇವತ್ತು ಅನ್ವಿತಾ ಲೈಫ್ನಲ್ಲಿ ಏನೆಲ್ಲ ಕೆಟ್ಟ ಘಟನೆಗಳು ನಡೆದಿದ್ಯೋ ಇದೆಲ್ಲವೂ ನನಗೆ ಪಾಸ್ಟ್ನಲ್ಲಿ ನಮ್ಮ ವಿಧಿ ಅಕ್ಕ ಅನುಭವಿಸಿದ ಅದೇ ನರಕದ ನೋವನ್ನ ಪದೇ ಪದೇ ನೆನಪು ಮಾಡಿಕೊಡ್ತಾ ಇದೆ. ಆದ್ರೆ ಅಣ್ಣ, ನನ್ನದೊಂದು ಮಾತು ನೆನ್ಪಿಟ್ಕೋ, ಅವತ್ತು ನಮ್ಮ ವಿಧಿ ಅಕ್ಕನ ಲೈಫ್ನಲ್ಲಿ ನಡೆದ ಆ ಕರಾಳ ಘಟನೆ ಮಾತ್ರ ಇವತ್ತು ಈ ಅನ್ವಿತಾಳ ಲೈಫ್ ಒಳಗಡೆ ನಡೆಯೋಕೆ ನನ್ನ ಜನ್ಮದಲ್ಲೂ ಬಿಡಲ್ಲ. ಅವಳಿಗೆ ಅನ್ಯಾಯ ಆಗೋಕೆ ನಾನು ಬಿಡೋದೇ ಇಲ್ಲ. ಅನ್ವಿತಾ ತುಂಬಾ ಬಲಿಷ್ಠ ಹುಡುಗಿ ಅನ್ನೋದನ್ನ ರಿಷಬ್ ಕೂಡ ಒಪ್ಕೊಂಡ. ಅವಳತ್ತ ನೇರವಾಗಿ ನೋಡದೆ ಒಂದು ತರಹ ಭಾರವಾದ ಧ್ವನಿಯಲ್ಲಿ ರಿಷಬ್ ತಂಗಿಗೆ ಹೇಳ್ದ, ಪಾಸ್ಟ್ ನಲ್ಲಿ ನಮ್ ವಿಧಿ ಅಕ್ಕನ್ಗೆ ಸಂಭವಿಸಿದ ಆ ಕರಾಳ ಘಟನೆ ಮಾತ್ರ ಲೈಫ್ ನಲ್ಲಿ ಈ ಅನ್ವಿತಾಗೆ ಎಂದಿಗೂ ಸಂಭವಿಸಬಾರ್ದು ಅಂತ ನಾನು ಬಲವಾಗಿ ಬಯಸ್ತೀನಿ ರೀತಿ. ಅವಳಿಗೆ ಮಾತ್ರವಲ್ಲ, ಈ ಜಗತ್ತಿನ ಮತ್ಯಾವೊಬ್ಬ ಹುಡುಗಿಗೂ ಈ ರೀತಿಯ ನರಕದ ಪರಿಸ್ಥಿತಿ ಬರಬಾರ್ದು. ಅವತ್ತು ನಮ್ ಸ್ವಂತ ವಿಧಿ ಅಕ್ಕನಿಗಾಗಿ ನನ್ನ ಕೈಯಿಂದ ಏನು ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ದೊಡ್ಡ ಗಿಲ್ಟ್ ನನ್ಗಿತ್ತು. ಆದ್ರೆ ಇವತ್ತು ಅನ್ವಿತಾಳ ಲೈಫ್ ಸರಿಪಡಿಸೋಕೆ ನನ್ನ ಕೈಲಾದಷ್ಟು ಇಡೀ ಶಕ್ತಿಯನ್ನ ಹಾಕಿ ಪ್ರಯತ್ನಿಸ್ತೀನಿ. ಬಹುಶಃ ಆ ವಿಧಿ ಅಕ್ಕನೇ ನಮ್ಮನ್ನ ಈ ಅನ್ವಿತಾಳ ಜೊತೆ ಒಟ್ಟುಗೂಡಿಸಿರಬಹುದು. ಅವಳಿಗಾಗಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋ ಮೂಲಕ ಇಷ್ಟು ದಿನ ನಮ್ಮ ಹೃದಯದಲ್ಲಿದ್ದ ಆ ಒಂದು ದೊಡ್ಡ ಅಪರಾಧ ಪ್ರಜ್ಞೆಯನ್ನ
ನಾವು ಇವತ್ತಿಗೆ ನಿವಾರಿಸ್ಕೊಳ್ಬಹುದು. ಆದ್ರೆ ನೀನ್ ಹೇಳಿದ್ದು 100ಕ್ಕೆ 100 ಕರೆಕ್ಟ್ ರೀತಿ. ಅವಳು ತುಂಬಾ ಬಲಿಷ್ಠ ಅಂಡ್ ಅತಿಯಾದ ಸ್ವಾಭಿಮಾನಿ ಹುಡುಗಿ. ಹಾಗಾಗಿ ಅವಳು ನಾವೇ ನೇರವಾಗಿ ಹೆಲ್ಪ್ ಮಾಡ್ತೀವಿ ಅಂದ್ರೆ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಅವಳಿಗೆ ನಮ್ಮ ಸಹಾಯದ ಅಗತ್ಯವಿದೆ ನಿಜ. ಆದ್ರೆ ಅದನ್ನ ನಮ್ಗೆ ಎಲ್ಲೂ ಎಕ್ಸ್ಪ್ರೆಸ್ ಮಾಡದೆ ತನ್ನದೇ ಸ್ವಾಭಿಮಾನದಲ್ಲಿ ಮ್ಯಾನೇಜ್ ಮಾಡೋಕೆ ನೋಡ್ತಾಳೆ. ಇರ್ಲಿ, ನಮ್ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟನ್ನ ನಾವು ಅವಳಿಗೋಸ್ಕರ ಮಾಡ್ಲೇಬೇಕು. ಆ ಇನ್ನೊಂದು ವಿಷಯ, ಇವಾಗ ಅವಳ ಇಡೀ ಫ್ಯಾಮಿಲಿ ಮೆಂಬರ್ಸ್ ಅವಳ ಸಪೋರ್ಟ್ಗೆ ಬಂದು ನಿಂತಿದ್ದಾರೆ. ಹಾಗಾಗಿ ಅವಳು ಇನ್ಮೇಲೆ ನಮ್ ಜೊತೆ ವಾಪಸ್ ಸಿಟಿಗೆ ಬರ್ದೇ ಇರ್ಬಹುದು, ಅಥವಾ ಲೈಫ್ ಲಾಂಗ್ ಇಲ್ಲೇ ತನ್ನ ಹೆತ್ತವ್ರ ಮನೇಲೆ ಸೆಟಲ್ ಆಗ್ಬೋದು. ಯಾರಿಗ್ ಗೊತ್ತು. ಸರಿ, ಮುಂದೆ ಏನಾಗುತ್ತೋ ಅದನ್ನ ಆಮೇಲೆ ನೋಡೋಣ. ಸದ್ಯಕ್ಕೆ ನಾವು ಅವಳ ಪ್ರೆಗ್ನೆನ್ಸಿ ಹೆಲ್ತ್ ಬಗ್ಗೆ ಅಷ್ಟೇ ಗಮನ ಹರಿಸ್ಬೇಕು. ಅಂದ್ಹಾಗೆ ಅವಳು ನಮ್ಗೆ ಆವಾಗಲೇ ಹೇಳಿದ್ಲಲ್ವಾ, ಆ ಫೇಮಸ್ ಲಾಯರ್ ಹೆಸರೇನು? ನಾವು ತಕ್ಷಣ ಅವರನ್ನ ಮೀಟ್ ಮಾಡಿ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಿಸ್ಬೇಕು. ಇನ್ಮೇಲೆ ಅವಳು ಆ ನೀಚ ವಿರಾಜ್ನಿಂದ ಆದಷ್ಟು ಬೇಗ ಅಫಿಷಿಯಲ್ ಆಗಿ ಮುಕ್ತಿ ಪಡ್ಕೋಬೇಕು. ಆಗ್ಲೇ ಅವಳು ಈ ಅನಗತ್ಯ ಬಂಧನದಿಂದ ಕಂಪ್ಲೀಟ್ ಆಗಿ ಫ್ರೀ ಆಗ್ತಾಳೆ. ರಿಷಬ್ ಆ ತರಹ ಕೇಳಿದ ತಕ್ಷಣನೇ ರಿಧಿಮಾ ತನ್ನ ಬ್ಯಾಗ್ನಿಂದ ಅನ್ವಿತಾ ತನಗೆ ನೀಡಿದ್ದ ಆ ಫೇಮಸ್ ಫ್ಯಾಮಿಲಿ ಕೋರ್ಟ್ ಲಾಯರ್ ಆದಿಲ್ ಅವರ ಹೆಸರು ಅಂಡ್ ಮೊಬೈಲ್ ನಂಬರ್ ಅನ್ನ ಅಣ್ಣನ ಕೈಗೆ ಕೊಟ್ಲು.